ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಪತ್ರಿಕೆ 1 ಫಸ್ಟ್ ಯೂನಿಟ್ ಟೀಚಿಂಗ್ ಅಪ್ಟಿಟ್ಯೂಡ್ 100 ಇಂಪಾರ್ಟೆಂಟ್ ಕನ್ಸೆಪ್ಟ್ಗಳನ್ನು ನೋಡುತ್ತಿದ್ದೇವೆ. ಈಗ 85ನೇ ಕನ್ಸೆಪ್ಟ್ ಲಾಜಿಕಲ್ ಲರ್ನಿಂಗ್ ಸ್ಟೈಲ್. ಇದು ಒಂದು ಕಲಿಕೆಯ ಸ್ಟೈಲ್ ಆಗಿದೆ. ಯಾವುದು? ಲಾಜಿಕಲ್ ಲರ್ನಿಂಗ್ ಸ್ಟೈಲ್. ಇದು ಏನು ಮಾಡುತ್ತದೆ? ಈಸ್ ಅಸೋಸಿಯೇಟೆಡ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಇನ್ಫಾರ್ಮೇಶನ್ ಥ್ರೂ ಪ್ಯಾಟರ್ನ್ ಅಂಡ್ ರಿಲೇಶನ್ಶಿಪ್. ಪ್ಯಾಟರ್ನ್ ಅಂಡ್ ರಿಲೇಶನ್ಶಿಪ್. ಲಾಜಿಕಲ್ ಲರ್ನಿಂಗ್ ಸ್ಟೈಲ್ ಈಸ್ ಅಸೋಸಿಯೇಟೆಡ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಇನ್ಫಾರ್ಮೇಶನ್ ಥ್ರೂ ಪ್ಯಾಟರ್ನ್ ಅಂಡ್ ರಿಲೇಶನ್ಶಿಪ್. ಒಂದು ಪ್ಯಾಟರ್ನ್ ಮತ್ತು ರಿಲೇಶನ್ಶಿಪ್ ಅನ್ನು ಫಾಲೋ ಮಾಡಿ ಒಂದು ಕಾನ್ಸೆಪ್ಟ್ ಅನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳುತ್ತೇವೆ. ಈಗ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟಿದ್ದಿರ್ತವೆ. ಲಾಜಿಕಲ್ ರೀಸನಿಂಗ್. ಆಮೇಲೆ ಕೊಲ್ಯಾಬರೇಟಿವ್ ಲರ್ನಿಂಗ್ ಎಂದರೇನು? 2, 3, 4 ಜನ ಕೂಡಿ ಕಲಿಯುವುದಕ್ಕೆ ಕೊಲ್ಯಾಬರೇಟಿವ್, ಸಹಕಾರದಿಂದ ಕಲಿಕೆ. ಇದು ಇಂಟರ್ ಪರ್ಸನಲ್ ಅಫಿಲೇಷನ್. ಇಂಟರ್ ಪರ್ಸನಲ್ ಅಂದ್ರೆ 2 ವ್ಯಕ್ತಿಗಳ ನಡುವೆ ಒಳ್ಳೆಯ ಸಂಬಂಧ ಇರಬೇಕು, ಬಾಂಧವ್ಯ ಇರಬೇಕು, ರಿಲೇಷನ್ ಇರಬೇಕು, ಕೋಆರ್ಡಿನೇಷನ್ ಇರಬೇಕು. ಅಂದಾಗ ಕೊಲ್ಯಾಬರೇಟಿವ್ ಲರ್ನಿಂಗ್ ಆಗುತ್ತದೆ. ಜ್ಯೂರಿಪ್ರುಡೆನ್ಸಿಯಲ್ ಇನ್ಕ್ವೈರಿ. ಈ ಪ್ರಕಾರದ ಲರ್ನಿಂಗ್ ಅನ್ನು ಹೇಳಿದವರು ಸಾಕ್ರೆಟಿಕ್ ಡೈಲಾಗ್. ಸಾಕ್ರೆಟಿಕ್ ಡೈಲಾಗ್ ಇದು ಜ್ಯೂರಿಪ್ರುಡೆನ್ಸಿಯಲ್ ಇನ್ಕ್ವೈರಿಗೆ ಸಂಬಂಧಿಸಿದೆ. ಈಗ ಇನ್ಸ್ಟ್ರಕ್ಷನಲ್ ಅಬ್ಜೆಕ್ಟಿವ್ಸ್, ಸೂಚನೆ ಉದ್ದೇಶಗಳು. ಇದರಿಂದ ಕ್ರಿಯೇಟಿವಿಟಿ ಉಂಟಾಗುತ್ತದೆ. ಅಸೆಸ್ಮೆಂಟ್ ಫಾರ್ ಲರ್ನಿಂಗ್. ಒಬ್ಬ ಹುಡುಗ ಎಷ್ಟು ಕಲ್ತಿದ್ದಾನೆ, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋದನ್ನ ಹೇಳುವ ಸಲುವಾಗಿ ಒಂದು ಕಲಿಕೆಯ ಪದ್ಧತಿ. ಇದು ಪ್ರೋ ಆಕ್ಟಿವ್ ಸ್ಟೇಜ್ ಆಫ್ ಟೀಚಿಂಗ್ ಆಗಿರುತ್ತದೆ. ಕಲಿಸಿದ ಮೇಲೆ ಈ ಪ್ರಕ್ರಿಯೆ ನಡೆಯುತ್ತಿರುತ್ತದೆ. ಆಮೇಲೆ ರೇಟಿಂಗ್ ಅಂತ ಕರಿತೀವಿ. ಈಗ ಸರಿಗಮಪ ಜಿ ಟಿವಿದೊಳಗೆ ನಾವೇನು ಜಾಸ್ತಿ ಜನ ನೋಡ್ತಿದ್ರೆ ಅದಕ್ಕೆ ನಾವು ರೇಟಿಂಗ್ ಕೊಟ್ಟು ಬಿಡ್ತೇವೆ. ಜಾಸ್ತಿ ಜನ ನೋಡ್ಯಾರ, ಇದು ಹೈಯೆಸ್ಟ್ ಅಂತ ಹೇಳಿ ರೇಟಿಂಗ್. ಹಾಗಾದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಹೇಗೆ ರೇಟಿಂಗ್ ಕೊಡುತ್ತೇವೆ? ಇನ್ ಇವ್ಯಾಲ್ಯೂಯೇಷನ್, ಈ ಮೌಲ್ಯಮಾಪನದಲ್ಲಿ ದಿಸ್ ಟರ್ಮ್ ಈಸ್ ಅಪ್ಲೈಡ್ ಟು the expression of opinion or judgment regarding same situation, same object, same character and is quantified. Rating. ಈಗ 4 ಜನ ಅಲ್ಲಿ ಜಡ್ಜ್ ಕೂತಿರ್ತಾರೆ. ಇಲ್ಲಿ ವಚನ ಕಂಠ ಪಾಠ ಅಂಟಾರ. ವಚನಗಳನ್ನು ಹೇಳಬೇಕಾಗುತ್ತದೆ. ದೈವೇ ಧರ್ಮದ ಮೂಲವಯ್ಯ. ಒಬ್ಬ ಹುಡುಗ ಒಂದು ವಚನ ಅದ, ಇನ್ನೊಬ್ಬ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಇನ್ನೊಬ್ಬ ಹುಡುಗ ಬಂದ, ಅವನು ವಚನ ಹೇಳಿದ್ದ. ಚಲಬೇಕು ಶರಣಂಗೆ ಪರಧನವಲ್ಲನೆಂಬ. ಇನ್ನೊಬ್ಬ ಬಂದ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ. ಹೀಗೆ ಒಬ್ಬೊಬ್ರು ಒಂದೊಂದು ವಚನ ಕಂಠವನ್ನು ಹೇಳಿದಾಗ ಮುಂದೆ ಕೂತವ್ರು ಏನಂತಾರೆ, ಜಡ್ಜ್ ಇದ್ದವರು ಯಾರು ಬೆಸ್ಟ್ ಹೇಳಿದ್ರು ಅವರಿಗೆ ರೇಟಿಂಗ್ ಕೊಡುತ್ತಾರೆ, ಅವರನ್ನ ಆಯ್ಕೆ ಮಾಡುತ್ತಾರೆ. ಈ ರೀತಿ ರೇಟಿಂಗ್ ಕೊಡುವಂತ ಕೆಲಸ. ಆಮೇಲೆ ರ್ಯಾಷನಲಿಸಮ್. ರ್ಯಾಷನಲಿಸಮ್ ಇದು ಏನು? ಇಟ್ ಈಸ್ ಅನ್ ಒಪಿನಿಯನ್ ಬೇಸ್ಡ್ ಆನ್ ರೀಸನ್ ಅಂಡ್ ನಾಲೆಜ್. ಒಂದು ಕಾರಣ ಮತ್ತು ಜ್ಞಾನದ ಆಧಾರಿತ ಅಭಿಪ್ರಾಯವನ್ನು ವ್ಯಕ್ತ ಮಾಡುವುದಕ್ಕೆ ರ್ಯಾಷನಲಿಸಮ್ ಎಂದು ಕರೆಯುತ್ತೇವೆ. ಇದು ಎಮೋಷನಲ್ ದ ಅಪೋಸಿಟ್ ಆಗಿದೆ. ವೈಚಾರಿಕ ಅಂದ್ರೆ ವಿಚಾರದಿಂದ ಈ ಶಬ್ದವನ್ನು ಹೇಳಬೇಕಾಗುತ್ತದೆ. ವಿಚಾರಪೂರ್ವಕವಾಗಿ ಮಾಹಿತಿಯನ್ನು ಹೇಳಬೇಕಾಗುತ್ತದೆ. ವಿಚಾರಪೂರ್ವಕ ಅಭಿಪ್ರಾಯಗಳನ್ನು ಹೇಳಬೇಕಾಗುತ್ತದೆ. It is a the philo spelling to कैसे है? Philosophy. Philosophy tends to believe that logic and reason are the means of acquiring knowledge. ಒಂದು ನಾಲೆಜ್ ಅನ್ನ ನಾವು ಕಂಡು ಹಿಡಿಬೇಕಾದ್ರೆ, ಒಂದು ನಾಲೆಜ್ ಅನ್ನ ನಾವು ಸ್ವೀಕಾರ ಮಾಡಬೇಕಾದ್ರೆ ಆ ನಾಲೆಜ್ ಲಾಜಿಕ್ ಮತ್ತು ರೀಸನ್ ಮೇಲೆ ಅವಲಂಬಿಸಿರುತ್ತದೆ. ಕಲ್ಪನೆ ಮತ್ತು ಇಮೋಷನಲ್ ಮೇಲೆ ಅವಲಂಬಿಸಿರೋದು ಒಂದು ಕಾರಣ ಇರಬೇಕು. ಎಥಿಕ್ಸ್, ನೈತಿಕತೆ. ಅವ ಭಾರಿ ಎಥಿಕ್ ಅದನ್ರಿ, ನೀತಿ ಉಳ್ಳವಂತ ವ್ಯಕ್ತಿ. ಪ್ರಿನ್ಸಿಪಲ್ಸ್ ಅಂಡ್ ಗೈಡ್ಲೈನ್ಸ್ ದಟ್ ಹೆಲ್ಪ್ ಅಸ್ ಟು ಅಪ್ಹೋಲ್ಡ್ ದ ಥಿಂಗ್ಸ್ ವಿ ವ್ಯಾಲ್ಯೂ. ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತ ಒಂದು ತತ್ವಕ್ಕೆ ಎಥಿಕ್ಸ್ ಎಂದು ಕರೆಯುತ್ತೇವೆ. ಈ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ನಾವೇನು UGC
ನೆಟ್ ಎಕ್ಸಾಮ್ ಅನ್ನು ಬರಿತೀವಲ್ಲ, ಇವರು ಇದನ್ನ ಕಂಡಕ್ಟ್ ಮಾಡುತ್ತಾರೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ದಿ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ, ಇದು ಭಾರತದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದರ ಸಲುವಾಗಿ ಟು ಕಂಡಕ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್, CBT ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡೋ ಸಲುವಾಗಿ. ಅದು ನ್ಯಾಷನಲೈಸ್ಡ್ ಎಕ್ಸಾಮ್, UGC NTA ನೆಟ್ ಎಕ್ಸಾಮ್ ಆಗಲಿ, ನೀಟ್ ಎಕ್ಸಾಮ್, ಆಮೇಲೆ CPAT ಕ್ಯಾಪ್. ಮೊನ್ನೆ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಈಗ NTA ರಿಕ್ರೂಟ್ಮೆಂಟ್ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಬಾರ್ದು ಅಂತ ಏನೋ ಹೇಳಿದ್ದಾರೆ. ಇದ್ರ ಬಗ್ಗೆ ನೋಡೋಣ ಆಮೇಲೆ ಡೀಟೇಲ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.